ಪಾಲಕ್ನ ಬಳಸ್ಕೊಂಡು ಪಾಲಕ್ ರೈಸ್ ಅಂದರೆ ಪಾಲಕ್ ದಾಲ್ ಕಿಚಡಿ ಮನೆಯಲ್ಲೇ ತುಂಬ ಈಸಿಯಾಗಿ ಬ್ರೇಕ್ಫಾಸ್ಟ್ಗೆ ಡಿನ್ನರ್ಗೆ ಮಾಡ್ಕೋಬೋದು. ಇನ್ನು ಹೈ ಪ್ರೋಟೀನ್ ಆಗಿರುವಂಥ ಈ ರೆಸಿಪಿನ ಮಾಡೋದು ಹೇಗೆ ಅನ್ನೋದನ್ನ ನೋಡೋಣ ಬನ್ನಿ. ನಮಸ್ಕಾರ, ನಾನು ಶ್ವೇತಾ. ವೆಲ್ಕಮ್ ಬ್ಯಾಕ್ ಟು ಸೂಪರ್ ಡೂಪರ್ ಬ್ರೇಕ್ಫಾಸ್ಟ್ ರೆಸಿಪಿ. ಮೊದಲು ಇಲ್ಲಿ ಒಂದು ಪಾತ್ರೆಗೆ ಈ ಕಪ್ಪಿನ ಅಳತೆಯಲ್ಲಿ 3/4 ಕಪ್ ಆಗೋಷ್ಟು ತೊಗರಿಬೇಳೆ, 1/4 ಕಪ್ ಆಗುವಷ್ಟು ಹೆಸರುಬೇಳೆನ ಹಾಕ್ಕೊಂಡಿದ್ದೀನಿ. ಇನ್ನು ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಅಕ್ಕಿ. ನಿಮಗೆ ಬೇಕಂದರೆ ರೇಷನ್ ಅಕ್ಕಿನೂ ಕೂಡ ಬಳಸ್ಕೋಬೋದು ಅಥವಾ ಈ ರೀತಿಯಾಗಿರುವಂಥ ಅಕ್ಕಿನೂ ಕೂಡ ಬಳಸ್ಕೋಬೋದು. ಇವಾಗ ಅಕ್ಕಿನ ಮಿಕ್ಸ್ ಮಾಡಿಕೊಂಡು ಇನ್ನು ಇದಕ್ಕೆ ನೀರನ್ನ ಹಾಕಿ ಚೆನ್ನಾಗಿ ಒಂದು 2ರಿಂದ 3 ಸತಿ ತೊಳ್ಕೊಂಡು ನಂತರ ನೀರನ್ನ ಸೋಸಿ ಇಟ್ಕೋಬೇಕಾಗತ್ತೆ. ಹಾಗೆ ಇದಕ್ಕೆ ನೀರನ್ನ ಹಾಕಿ ನೆನೆಹಾಕೋದಕ್ಕೆ ಇಟ್ಕೊಳ್ಳೋಣ. ಯಾವುದೇ ಕಾಳು ಬೇಳೆ ಆಹಾರ ಇರ್ಬೋದು, ನೆನಾಕಿ ಅಡುಗೆ ಮಾಡೋದ್ರಿಂದ ತುಂಬಾ ಆರೋಗ್ಯದ ಬೆನಿಫಿಟ್ಸ್ ಇದೆ. ಈಗ ಪಾಲಕ್ನ ಫ್ರೈ ಮಾಡ್ಕೊಳ್ಳೋಣ. ಒಂದು ಪಾತ್ರೆಗೆ 1 ಸ್ಪೂನ್ ಆಗೋಷ್ಟು ಎಣ್ಣೆ ಕಾದಿದ ನಂತರ ಒಂದು ಚಿಕ್ಕ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಳ್ಳಿ. ನಂತರ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಮೆಣಸು, 5ರಿಂದ 6 ಇಳ್ಕಷ್ಟು ಬೆಳ್ಳುಳ್ಳಿ, 1 ಇಂಚ್ ಆಗೋಷ್ಟು ಶುಂಠಿ, 1 ಈರುಳ್ಳಿನ ಹಾಕೋಬೇಕು. ಇನ್ನು ನಿಮ್ಗೇನಾದರೂ ಮಸಾಲ ಫ್ಲೇವರ್ ಬೇಕಂದರೆ ಚಕ್ಕೆ ಸೋಂಪು ಕೂಡ ಹಾಕೋಬೋದು. ನಾನಿಲ್ಲಿ ಸ್ಕಿಪ್ ಮಾಡ್ಕೊಂಡಿದ್ದೀನಿ. ಇನ್ನು ಖಾರಕ್ಕೆ ತಕ್ಕಂತೆ ಒಂದು 5 ಹಸಿಮೆಣಸಿನ್ಕಾಯಿ, ಹಾಗೆ 2 ಕಡ್ಡಿ ಆಗೋಷ್ಟು ಕರಿಬೇವಿನ ಸೊಪ್ಪು. ಮೆಣಸನ್ನು ಬಳಸಿರೋದ್ರಿಂದ ನಾನು ಖಾರದ ಮೆಣಸಿನ್ಕಾಯಿನ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ. ಇನ್ನು ಪಾಲಕ್ನ ಚೆನ್ನಾಗಿ ತೊಳೆದು ನಂತರ ಇವಾಗ ಒಗ್ಗರಣೆಗೆ ಹಾಕ್ಕೊಂಡು ಒಗ್ಗರಣೆಯಲ್ಲೇ ಬೇಯಿಸ್ಕೊತಾ ಇದ್ದೀನಿ. ನಿಮಗೇನಾದರೂ ಒಗ್ಗರಣೆಯಲ್ಲಿ ಬೇಯಿಸ್ಕೊಳ್ಳೋದು ಇಷ್ಟ ಇಲ್ಲ ಅಂದರೆ ಬಿಸಿ ನೀರನ್ನ ಕೂಡ ಹಾಕ್ಕೊಂಡು ಬೇಯಿಸ್ಕೋಬಹುದು. ಹಾಗೆ ಈರುಳ್ಳಿನೆಲ್ಲ ಸ್ವಲ್ಪ ಫ್ರೈ ಮಾಡಿ ಅಥವಾ ಹಸಿದು ಕೂಡ ನೀವು ರುಬ್ಬಿ ಇಟ್ಕೋಬೋದು. ಆದರೆ ಈ ರೀತಿಯಾಗಿ ಒಮ್ಮೆ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗೂ ಇರುತ್ತೆ. ಇನ್ನು ಇವಾಗ 1 ಹಿಡಿ ಆಗೋಷ್ಟು ಪುದೀನ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ಹಂತದಲ್ಲಿ ನೀವು ಸ್ಟವ್ನ ಆಫ್ ಮಾಡಿದ ನಂತರ ಪುದೀನಾನ ಹಾಕ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಪುದೀನ ಸ್ಮೆಲ್ ಇರಲ್ಲ, ಬರೀ ಟೇಸ್ಟ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಹುರಿದಿರುವಂಥ ಮಸಾಲ ತಣ್ಣಗಾದ ಮೇಲೆ ರುಬ್ಬಿ ಇಟ್ಕೋಬೇಕಾಗತ್ತೆ. ಇನ್ನು ಇನ್ನೊಂದು ಕುಕ್ಕರ್ನ ತಗೊಂಡು ಅಥವಾ ಓಪನ್ ಪಾತ್ರೆಯಲ್ಲಿ ಮಾಡೋದಾದರೆ ಓಪನ್ ಪಾತ್ರೆಯಲ್ಲೂ ಕೂಡ ಮಾಡ್ಕೋಬೋದು. ಇದಕ್ಕೆ 2 ಸ್ಪೂನ್ ಆಗೋಷ್ಟು ಎಣ್ಣೆ ಕಾದಿದ ನಂತರ 1 ಸ್ಪೂನ್ ಆಗೋಷ್ಟು ಸಾಸಿವೆನ ಹಾಕ್ಕೊಂಡಿದ್ದೀನಿ. ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ 1 ಈರುಳ್ಳಿ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಟೊಮ್ಯಾಟೊ. ಇದಕ್ಕೆ ಈ ಹಂತದಲ್ಲಿ ನಾವು ಹಾಕುವಂಥ ಟೊಮ್ಯಾಟೊ ಹಾಗೆ ಈರುಳ್ಳಿ ಸಣ್ಣದಾಗಿ ಹೆಚ್ಚಿದ್ರೆ ತುಂಬ ರುಚಿಯಾಗಿರುತ್ತೆ. ಹಾಗೆ 2 ಕಡ್ಡಿ ಆಗೋಷ್ಟು ಕರಿಬೇವಿನ ಸೊಪ್ಪನ್ನ ಕೂಡ ಹಾಕ್ಕೊಂಡು ಸ್ಮ್ಯಾಶ್ ಆಗೋವರೆಗೂ ಕೂಡ ಬೇಯಿಸ್ಕೊತಾ ಇದ್ದೀನಿ ಒಗ್ಗರಣೆಯಲ್ಲೇ. ಇನ್ನು ನಿಮಗೆ ಏನಾದರೂ ಸ್ವಲ್ಪ ಫ್ಲೇವರ್ ಆಗಿ ಬೇಕು, ಯಾವುದಾದ್ರೂ ಮಸಾಲ ಫ್ಲೇವರ್ ಬೇಕಂದರೆ ಚಕ್ಕೆ ಲವಂಗನ ಒಗ್ಗರಣೆಗೆ ಹಾಕೋಬೋದು. ಅಥವಾ ಮಸಾಲ ಫ್ರೈ ಮಾಡ್ಕೊಂಡ್ವಿ ನೋಡಿ, ಅದಕ್ಕೂ ಕೂಡ ಚಕ್ಕೆ ಲವಂಗ ಹಾಗೆ ಸ್ವಲ್ಪ ಸೋಂಪು ಕೂಡ ಹಾಕೋಬೋದು. ಈ ಹಂತದಲ್ಲಿ ಇವಾಗ ಅಕ್ಕಿ ಮತ್ತು ಬೇಳೆನ ನೆನೆಸಿಟ್ಕೊಂಡಿದ್ವಿ ನೋಡಿ, ಅದನ್ನು ಕೂಡ ಹಾಕ್ಕೊಂಡು ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಒಂದು ಅರ್ಧ ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲ, ಇನ್ನು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿಣ, ಇಷ್ಟನ್ನು ಕೂಡ ಹಾಕ್ಕೊಂಡು ಕೈ ಆಡ್ಕೋಬೇಕು. ನಾವಿಲ್ಲಿ ದಾಲ್ ಕಿಚಡಿ ಮಾಡ್ತಾ ಇರೋದ್ರಿಂದ ನೀರನ್ನ ಸ್ವಲ್ಪ ಜಾಸ್ತಿ ಹಾಕೋಬೇಕು. ಒಂಥರ ಬಿಸಿಬೇಳೆಬಾತ್ ಕನ್ಸಿಸ್ಟೆನ್ಸಿಯಲ್ಲಿ ಬರುತ್ತೆ. ಇನ್ನು ನಾರ್ಮಲ್ ಆಗಿ ನೀವು ರೈಸ್ ಮಾಡುವಾಗಲೂ ಕೂಡ ಅಕ್ಕಿನ ಒಂದು 10ರಿಂದ 15 ಅಥವಾ 20 ನಿಮಿಷ ನೆನೆಸಿದ್ರೂ ಕೂಡ ಅನ್ನ ಬಂದು ಕಂಪ್ಲೀಟಾಗಿ ಉಡಿಯಾಗಿರುತ್ತೆ, ತುಂಬ ಸಾಫ್ಟಾಗೂ ಕೂಡ ಬೆಂದಿರುತ್ತೆ. ಇವಾಗ ಮಸಾಲನೆಲ್ಲ ಹಾಕಿ ಕೈ ಆಡಿದ ನಂತರ ರುಬ್ಬಿಟ್ಕೊಂಡಿರುವಂಥ ಮಸಾಲ ಅಂದರೆ ಪಾಲಕ್ನ ರುಬ್ಬಿಟ್ಕೊಂಡಿದ್ವಿ ನೋಡಿ, ಅದನ್ನು ಕೂಡ ಹಾಕ್ಕೊಂಡು ಕೈ ಆಡ್ಕೋಬೇಕು. ಈ ರೀತಿಯಾಗಿ ಫಸ್ಟು ಮಸಾಲಾನ ಕುದಿಯೋವರೆಗೂ ಬಿಡಬೇಕಾಗತ್ತೆ. ಯೂಶ್ವಲಾಗಿ ನಾವು ಮಸಾಲಾನ ಆಲ್ರೆಡಿ ಬೇಯಿಸಿರೋದ್ರಿಂದ ಇಲ್ಲಿ ಕೂಡ ಕುದಿ ಬೇಗನೆ ಹತ್ತುತ್ತೆ. ಇನ್ನು ನಾನು ಬೇಳೆ ಅಕ್ಕಿನ 2 ಕಪ್ ಅಳತೆಯಲ್ಲಿ ಹಾಕಿದ್ದೀನಿ. ಅಂದರೆ 1 ಕಪ್ಪು ಅಕ್ಕಿ ಹಾಗೆ 1 ಕಪ್ ಆಗೋಷ್ಟು ಬೇಳೆ. 1:2 ಅಂದರೆ 4 ಕಪ್ ಆಫ್ ವಾಟರ್ ಜೊತೆಗೆ ಇನ್ನೊಂದು ಕಪ್ ಎಕ್ಸ್ಟ್ರಾ ಹಾಕೋತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಕನ್ಸಿಸ್ಟೆನ್ಸಿ ಬಿಸಿಬೇಳೆ ಬಾತ್ ರೀತಿಯಲ್ಲಿ ಬರುತ್ತೆ ಅಲ್ವಾ, ಆ ಕಾರಣಕ್ಕೆ. ಇನ್ನು ಈ ಪಾಲಕ್ ದಾಲ್ ಕಿಚಡಿ ತುಂಬ ಟೇಸ್ಟಿಯಾಗಿರುತ್ತೆ, ಇನ್ನು ಹೆಲ್ತ್ಗೂ ಕೂಡ ಒಳ್ಳೆಯದು ಅಂತ ಆವಾಗಲೇ ಹೇಳಿದೆ. ಇನ್ನು ಪ್ರೋಟೀನ್ ರಿಚ್ ಇರುವಂಥ ಈ ರೈಸ್ ಬಾತ್ ಬ್ರೇಕ್ಫಾಸ್ಟ್ಗೆ, ಇನ್ನು ಮಕ್ಳಿಗಂತೂ ತುಂಬ ಇಷ್ಟಪಟ್ಟು ತಿನ್ನುವಂಥ ಬ್ರೇಕ್ಫಾಸ್ಟ್ ರೆಸಿಪಿ ಅಂತ ಹೇಳ್ಬೋದು. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ನೀರು ಕುದಿಯೋಕ್ಕೆ ಬಂದಿದೆ. ಒಂದು ಸತಿ ಕೈಯಾಡಿ ನಂತರ ನೀವು ಲಿಡ್ನ ಕ್ಲೋಸ್ ಮಾಡಬೇಕು. ಯಾವಾಗಲೇ ಆಗಿರ್ಬೋದು, 1 ಪಾಟ್ ರೆಸಿಪಿನ ಮಾಡ್ತಾ ಇದ್ದೀರಾ, ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀರಾ ಅಂದರೆ ಕೈಯಾಡಿದ ತಕ್ಷಣ ಲಿಡ್ನ ಕ್ಲೋಸ್ ಮಾಡಬೇಕು. ಅಥವಾ ಲಿಡ್ನ ಕ್ಲೋಸ್ ಮಾಡುವಾಗ ಕೈಯಾಡಿ ನೀವು ಲಿಡ್ನ ಕ್ಲೋಸ್ ಮಾಡೋದ್ರಿಂದ ಒತ್ತೋ ಅಂಥ ಚಾನ್ಸಸ್ ಇರೋದಿಲ್ಲ.
ಇನ್ನು ಇಲ್ಲಿ 3 ವಿಷಿಲ್ನ ಕೂಗಿಸ್ಕೊಂಡಿದ್ದೆ. ಇನ್ನು ಲಿಡ್ಡು ಕೂಡ ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಆ ಕನ್ಸಿಸ್ಟೆನ್ಸಿ ಇರ್ಬೋದು. ಈ ರೀತಿಯಾಗಿ ನೀವು ಕೂಡ ಒಮ್ಮೆ ಮಾಡಿ ನೋಡಿ. ನಾವು ಕುಕ್ಕರಲ್ಲಿ ಸಾಕಷ್ಟು ನೀರನ್ನ ಹಾಕಿ ತೆಳುವಾಗಿ ಮಾಡಿಕೊಂಡ್ರೆ ತಣ್ಣಗಾದ ಮೇಲೂ ಕೂಡ ಅದು ಗಟ್ಟಿ ಆಗೋದಿಲ್ಲ, ಅದೇ ಕನ್ಸಿಸ್ಟೆನ್ಸಿಯಲ್ಲಿ ಇರುತ್ತೆ. ಒಂದ್ಸತಿ ನೀವು ಇದನ್ನು ಟ್ರೈ ಮಾಡಿ ನೋಡಿ. ಬಿಸಿಬೇಳೆ ಬಾತ್ ಇರ್ಬೋದು, ಯಾವುದೇ ಈ ರೀತಿಯಾದಂಥ ಸಾಫ್ಟ್ ಕನ್ಸಿಸ್ಟೆನ್ಸಿಲಿ ಇರುವಂಥ ರೆಸಿಪಿನ ಮಾಡಿದಾಗ ಮಾಡುವಾಗಲೇ ಅಂದರೆ ಒಂದೇ ಕುಕ್ಕರಲ್ಲಿ ಮಾಡುವಾಗಲೇ ನೀರನ್ನ ಜಾಸ್ತಿ ಹಾಕಿ ನಾವು ಮಾಡೋದ್ರಿಂದ ಅಷ್ಟೇ ಕನ್ಸಿಸ್ಟೆನ್ಸಿಯಲ್ಲಿರುತ್ತೆ, ಗಟ್ಟಿ ಆಗೋದಿಲ್ಲ. ಈ ಬ್ರೇಕ್ಫಾಸ್ಟ್ ರೆಸಿಪಿ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ನ ಕೊಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.